ನಮಸ್ಕಾರ ಬೀಗ್ರಿಗೆ. ಓ ಬನ್ನಿ ಬನ್ನಿ ಕುತ್ಕೊಳ್ಳಿ. ಎಲ್ಲಿ ಬೀಗರು ಕಾಣ್ತಾ ಇಲ್ವಲ್ಲ? ಅವರು ಸ್ವಲ್ಪ ಕೆಲಸ ಇದೆ ಹೊರಗಡೆ ಅಂತ ಹೋದ್ರು. ನೀವು ಬರೋದು ನಮ್ಗೆ ಗೊತ್ತಿಲ್ವಲ್ಲ, ಬಂದಿದ್ರೆ ಅವರು ಇರ್ತಿದ್ರೇನೋ ನೀವು ಮಾತಾಡ್ಸಕ್ಕೆ ಅಂತ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಏನು ಮಾಡೋಕ್ಕತ್ತದೋ, ನಾನು ಹೇಳ್ಬಿಟ್ಟೆ ಬರೋದ ಅಂದ್ಕೊಂಡೆ. ಅವ್ನು ಸ್ವಲ್ಪ ಅರ್ಜೆಂಟ್ ಆಗೋಯ್ತಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಮತ್ತೆ ಚೆನ್ನಾಗಿದ್ದೀರಾ ಬಿಕ್ತಿಯಮ್ಮ? ಗೌಡ್ರು ಚೆನ್ನಾಗಿದ್ದಾರಾ? ನಿಮ್ಮ ಮಗವರೆಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಎಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ನೀವು ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗವ್ರೆ ಬಿಗ್ರೆ. ಅದೇ ಒಂದು ಸ್ವಲ್ಪ ವಿಷಯ ಮಾತಾಡಬೇಕಿತ್ತು. ಇದೇನು ನಿಮ್ಗೆ ಗೊತ್ತಿಲ್ಲದೆ ಇರೋದೋ ಏನು ನಡೀತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ನಿಮ್ಮ ಜೊತೆ ನಾನೇ ಮಾತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ. ಏನು ಹೇಳಿ, ಏನು ಅಂತ ಗೊತ್ತಾಯ್ತಲ್ಲ ನನಗೆ. ನಿಮಗೆ ಗೊತ್ತಿಲ್ಲದೆ ಇರೋದು ಏನೈತೆ ಬಿಗ್ತಮ್ಮ? ನಿಮ್ಮ ಮಗ ಆಕಾಶ್ ಅವರು ಡೈವರ್ಸ್ ಕಳ್ಸೋರೆ ಲೆಟ್ರಾ ಮನೆಗೆ. ಏನಿದು, ಯಾಕೆ? ಏನಾರು ತಪ್ಪಾಗಿದ್ರೆ ನಮ್ಮ ತಾವು ದೊಡ್ಡವರು ಅಂತ ನಾವಿದ್ದೀವಿ, ನಮಗೊಂದು ಮಾತು ಹೇಳಬೇಕು. ಹಿಂಗೆ ಮಕ್ಕಳ ಆಟವ ಮದುವೆ ಅಂದರೆ ಹೇಳಿ. ಏನು ನನಗೆ ವಿಷಯನೇ ಗೊತ್ತಿಲ್ಲ. ನೆನ್ನೆ ಡಿವರ್ಸ್ ಪೇಪರ್ ಬಂದಿದೆ ಅಂತ ನೋಡ್ಬಿಟ್ಟು ಏನು ಒಂಥರ ಇದಾಗೇ ಬಿಡ್ತು ನನಗೆ. ಏನಪ್ಪ ಇದು, ಏನಾಯಿತು ಏನು ಅನ್ನೋದೇ ನಮಗೆ ಗೊತ್ತಿಲ್ಲ. ಅಳಿಯಂದ್ರು ಫಾರಿನಲ್ಲಿ ಅವರೇ 3 ವರ್ಷ ಗಂಟ ಬರೋಕ್ಕಿಲ್ವಂತೆ, ಇಲ್ಲಿರ್ತೀನಿ ಅಂತ ಬಂದೋಳು. ಇವತ್ತು ಡಿವರ್ಸ್ ಪೇಪರ್ ಬಂದಿದೆ ಅಂದರೆ ಏನು ಅಂತ ನಂಗೆ ಅರ್ಥ ಆಗಲಿಲ್ವಲ್ಲ ಅಂದ್ಕೊಂಡು, ದೊಡ್ಡವರು ಅಂತ ನೀವು ಮನೇಲಿ ಇರ್ತೀರಿ, ಮಾತಾಡ್ಸ್ಕೊಂಡು ಹೋಗೋದು ಅಂದ್ಬಿಟ್ಟು ಬಂದೆ. ನೀವು ಏನು ಅಂತ ಒಂಚೂರು ನನಗೆ ಹೇಳ್ಬಿಟ್ರೆ. ಯಾಕೆ ನಿಮ್ಮ ಮಗಳು ಹೇಳಿಲ್ವಾ? ನಿಮ್ಮ ಮಗಳೇನು ಹೇಳಿಲ್ವಾ ನಿಮ್ಮ ಹತ್ರ? ಕೇಳಬೇಕಿತ್ತು ನಿಮ್ಮ ಮಗಳನ್ನೇ. ಏನಕ್ಕವ ಏನಾಯ್ತು ಎತ್ತ ಅಂತ ಕೇಳಿಲ್ವಾ ನೀವು ಹಂಗಾರೆ? ಕೇಳಿದೆ ಬಿಗ್ರೆ, ಕೇಳ್ದೇ ಬಂದ್ಬಿಟ್ಟಿದ್ದೀನಿ. ಹಂಗಾರೆ ನಾನು ಅವಳನ್ನು ಕೇಳಿದಕ್ಕೆ ಅವಳು ನನ್ನ ದಿವಸ ನಿಮ್ಮ ತಂಗಿ ಮಗಳು ಮದುವೆ ಆಗಲಿಲ್ಲ ಅಂತ ಡೈವರ್ಸ್ ಕೊಟ್ಟವನೇ ಅಂತ ಹೇಳ್ತಾಳೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಬಿಕ್ತಿಯಮ್ಮ? ಈಗ ಅವನು ಮದುವೆ ಆಗಬೇಕಿತ್ತು ಅಂದರೆ ಅವ್ನು ಒಂದು ಮಾತು ಕೇಳಬೇಕಿತ್ತು. ನನ್ನ ಇರ್ತಿ ಬಿಡಿ, ಅವಳು ನಂದೇ ನಡಿಬೇಕು ಅಂದ್ಕೊಂಡು ಮಾಡ್ತಾಳೆ. ನೀವು ದೊಡ್ಡವರಾಗಿದ್ಕೊಂಡು ನೀವು ನನ್ನ ಕೇಳಿದ್ರಾ? ನಾನು ತಾನೇ ಈ ಮನೇಲಿ ದೊಡ್ಡ ಮನ್ಸ? ನನ್ನ ಮನೇಲಿ ನಮ್ಮ ಊರಲ್ಲಿ ದೊಡ್ಡ ಮನ್ಸ ನಾನು. ಎಲ್ಲರಿಗೂ ನ್ಯಾಯ ಹೇಳೋ ನಾನು. ನನ್ನ ನೀವು ಕೇಳ್ದಾನೆ ಯಾವ ಥರ ನೀವು ತೀರ್ಮಾನ ತಗೊಂಡ್ರಿ? ಅವಳು ಬಿಡಿ, ಅವಳಿಗಂತೂ ಅವಳು ಬುದ್ಧಿ ಇಲ್ಲ. ನೀವು ನನ್ನ ಕೇಳಬೇಕಿತ್ತು. ನನ್ನ ಕೇಳಿ ನೀವು ಮಾಡಿದರೆ ಇವತ್ತು ಇಷ್ಟ ಆಯ್ತಿತ್ತ ಬಿಕ್ತಿಯಮ್ಮ? ಈಗ ಆಗೋಯ್ತು, ಮುಗ್ದೋಯ್ತು ಕತೆ. ಅವನು ಒಪ್ಕೊಳ್ಳಿಲ್ಲ. ಇವಳುವೇ ತುಂಬ ಬಲವಂತ ಮಾಡಿದ್ಲು. ನನ್ನ ಮಗಳು ಮಾಡಿದ್ಲು, ನನ್ನ ಹೆಂಡ್ತಿನೂ ಮಾಡಿದ್ಲು. ನೀನು ಒಪ್ಕೊಳ್ಳೇಬೇಕು, ನಾವು ಮಾತು ಕೊಟ್ಟಿವಿ, ನೀನು ಆಗಲೇಬೇಕು ಅಂತ ತುಂಬ ಹಿಂಸೆ ಮಾಡಿದ್ಲು. ಆದರೆ ಅವನು ಯಾವುದೋ ಒಂದು ಹುಡುಗಿ ಇಷ್ಟಪಟ್ಟಿವ್ನಿ, ಅವಳಿಗೆ ಮಾತು ಕೊಟ್ಟಿವ್ನಿ, ನೀವು ನನಗೆ ಹೇಳಿಲ್ಲ ಅಂತ ಅವನು ಇದು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ. ಈಗ ಆಗೋಯ್ತದು. ಈಗ ಇದಕ್ಕೂ ಏನು ಸಂಬಂಧ ಅಂತ ನೀವು ಹಿಂಗೆ ಇದು ಮಾಡೋನೆ ಆಕಾಶ, ಹೇಳಿ. ಹೌದು ಹೌದು, ಅದ್ರಲ್ಲಿ ನಮ್ಮದು ತಪ್ಪೈತೆ. ನಿಮ್ಮ ಹೆಂಡತಿನೂ ನಿಮ್ಮ ಮಗಳನ್ನೂ ನಂಬಿದ್ದು ನಮ್ಮದೇ ತಪ್ಪು. ಆ ತಪ್ಪು ನಮಗೂ ಗೊತ್ತಾಯಿತು. ನಾವೊಂದು ಮಾತು ನಿಮ್ಮನ್ನು ಹೇಳಿದರೆ, ನಿಮ್ಮನ್ನು ಕೇಳಿದರೆ ಇವತ್ತು ಈ ಥರ ಆಯ್ತಿರಲಿಲ್ಲ ಅಂತ ನಮಗೂ ಗೊತ್ತಾಯಿತು. ಆದರೆ ಬಿಗ್ರೆ, ನನ್ನ ತಂಗಿ ಮಗಳು 2 ವರ್ಷ, ನಿಮ್ಮ ಮಗ ದೊಡ್ಡ ಮಗಗೆ ಮದುವೆ ಆಗಿಲ್ಲ ಅಂತ 2 ವರ್ಷ ಕಾದವಳೆ. 2 ವರ್ಷ ನಿಮ್ಮ ಮಗಳನ್ನೇ ಮಾಡ್ಕೋತೀವಿ ಅಂತ ಹೇಳಿ ಎಂತೆಂಥ ಒಳ್ಳೆ ಸಂಬಂಧ, ಒಸಿ ಶ್ರೀಮಂತರು ಅಂತ ಇಂಥವ್ರಂಥ ದೊಡ್ಡ ಸಂಬಂಧಗಳೆಲ್ಲ ಬಂದಿದ್ದು. ಅವು ಯಾವನು ಒಪ್ಕೊಳ್ದೇನೆ ಅವಳು ಕಾಯ್ಕೊಂಡು ಕೂತ್ಕೊಡ್ಲಿಲ್ಲ. ಹಿಂಗೆ ಮಾಡಿದ್ರಲ್ಲ ಸರಿಯಾ? ನೀವು ಹೇಳಿ. ನಿಮ್ಗೊಂಥರ ನಮ್ಗೊಂಥರ ತೀರ್ಮಾನವಾ? ನ್ಯಾಯ ಹೇಳೋರು ನೀವು ಹೇಳಿ. ನಿಮ್ಮ ಮನೆಯಿಂದ ನಮಗೆ ಮೋಸ ಆಗೈತೆ. ನನ್ನ ಮಗಳು 2 ವರ್ಷ ಅವನಿಗೋಸ್ಕರ ಕಾಯ್ಕೊಂಡು ಕೂತವಳೆ. ಅಂತಂಥ ಒಳ್ಳೆ ಸಂಬಂಧಗಳ ಬಿಟ್ಟಿವಿ. ಈಗ ನಾವು ನಮ್ಮ ಮಗಳಿಗೆ ಅನ್ಯಾಯ ಆಗೈತೆ. ಅನ್ಯಾಯ ಹೇಳ್ತಿರಲ್ಲ ನೀವು, ನ್ಯಾಯ ಹೇಳಿ. ನಮ್ಮ ಮಗಳಿಗೆ ಅನ್ಯಾಯ ಆಗಬೇಕು, ನಿಮ್ಮ ಮಗಳು ನಮ್ಮ ಮನೇಲಿ ಚೆನ್ನಾಗಿರಬೇಕು ಅಂತ ನೀವು ಬಸ್ಸಿದ್ರೆ ತಪ್ಪಲ್ವಾ ಹೇಳಿ. ಅದಕ್ಕೆ ನಾನು ನನ್ನ ಮಗನಿಗೆ ಹೇಳಿ ಡೈವರ್ಸ್ ಕೊಡು ಅಂದ್ಬಿಟ್ಟು ಕೊಡ್ಸಿದ್ದೀನಿ. ನಾನೇ ಹೇಳಿರೋದು, ನಾನೇ ಮಾಡ್ತಾ ಇರೋದು. ಬೇಡ ಬಿಕ್ತಿಮ್ಮ, ಬೇಡ ಈ ಥರ ತಪ್ಪು ಮಾಡಬೇಡಿ. ಏನೋ ಆಗೋಯ್ತು. ಈಗ ಅವಳಿಗೂ ಒಂದು ಒಳ್ಳೆ ಕಡೆ ನೋಡಿ ಮಾಡಿ. ಒಂದೊಳ್ಳೆ ಈಗಲೂ ಏನು ಕಾಲ ಮಿಂಚಿಲ್ಲ. ನೀವು ಒಳ್ಳೆ ಚೆನ್ನಾಗಿರೋರು, ಮನೆತನ ಎಲ್ಲ ಮನೆ ಕಡೆ ಎಲ್ಲ ಚೆನ್ನಾಗಿರೋರು, ಹುಡುಗಿನೂ ಚೆನ್ನಾಗಿದೆ, ನಾನು ನೋಡ್ತೀನಿ. ಎಲ್ಲರೂ ಒಂದು ಒಳ್ಳೆ ಕಡೆ ಬರ್ತದೆ. ಬಂದಮೇಲೆ ಮಾಡಿ. ಹಂಗೆ ಮಾಡೋದು ಬಿಟ್ಬಿಟ್ಟು ಮದುವೆ ಆಗಿರೋರಿಗೆ ಡೈವರ್ಸ್ ಕೊಡ್ಸೋದು ಯಾವ ನ್ಯಾಯ ಬಿಕ್ತಿಯಮ್ಮ? ಸರಿ, ತಪ್ಪಲ್ವ ಇದು? ನಿಮ್ಮ ಮಗಳಿಗೆ ಅನ್ಯಾಯ ಆಗದೆ ನಮ್ಮ ಕಡೆಯಿಂದ ಗೊತ್ತು. ಹಾಗಂತ ಈಗ ನಾನೇ ಬೇಕಾದ್ರೆ ಒಂದು ಒಳ್ಳೆ ಕಡೆ ನೋಡ್ತೀನಿ ಬಿಡಿ, ಸಮತವ ನೋಡ್ತೀನಿ. ಮದುವೆ ಮಾಡೋಕ್ಕೈತದೆ. ಅವಳು ಚೆನ್ನಾಗಿರ್ತಾಳೆ, ನನ್ನ ಮಕ್ಕಳು ಚೆನ್ನಾಗಿರ್ತಾಳೆ ಅಲ್ವಾ? ಇಬ್ಬರು ಚೆನ್ನಾಗಿರ್ತಾರೆ ಅಂದರೆ ಯಾಕೆ ಈ ಥರ ಮಾಡಬೇಕು? ತಪ್ಪು ಬಿಕ್ತಿಯಮ್ಮ, ತಪ್ಪು ನೀವು ಮಾಡ್ತಿರೋದು. ಬಿಡಿಬಿಗೆ ತಪ್ಪು ಯಾವುದು ಸರಿಯಾದ ಅಂತ ನೀವು ನನ್ನ ಕೇಳ್ಕೊಳಕ್ಕೆ ಬರಬೇಡಿ. ನಿಮ್ಮ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ರೆ, ನೀವು ಒಳ್ಳೆ ಬುದ್ಧಿ ಕಲಿಸಿದ್ರೆ ಹೇಳಿ. ಅಷ್ಟು ಕಲಿಸಿದ್ರೆ ನೀವು ಯಾಕೆ ಮನೇಲಿ ಇಸ್ಕೊತಿದ್ರಿ ಅವನ್ನ? ಯಾಕೆ ಮನೇಲಿ ಇಸ್ಕೊತಿದ್ರಿ? ನನ್ನ ಮಗ ಏನೋ ಫಾರಿನ್ ಹೋಗೋಣ ಕೆಲಸಕ್ಕೆ ಅಂತ ಒಪ್ಕೋತೀನಿ. ನಾನಿಲ್ವಾ, ನನ್ನ ಗಂಡ ಇಲ್ವಾ, ವಯಸ್ಸಾದವ್ರು ಇಬ್ಬರು ಮನೇಲಿದ್ದೀವಲ್ಲ, ಹೋಗು ನೀವು ಅತ್ತೆ ಮಾವು ನೋಡ್ಕೊಂಡು ಮನೇಲಿ ಅಂತ ಕಳಿಸಿದ್ರೆ ನೀವು ಕಳಿಸಿದ್ರ? ಅವಳು ಹೋಗಿ ನಿಮ್ಮ ಮನೆಗೆ ಕೂತ್ಕೊಂಡ್ರೆ ಇಲ್ಲಿ ನಮ್ಮ ನೋಡ್ಕೊಳ್ಳೋರು ಯಾರು, ನಮ್ಮ ಮಾಡೋರು ಯಾರು? ನನ್ನ ಮಗ ಯಾವಾಗ ಫಾರಿನ್ ಹೋಯ್ತಾನೆ ಅವಾಗೆಲ್ಲ ಅವಳು ಬಂದು ನಿಮ್ಮ ಮನೆ ಕೂತ್ಕೊತಾಳಲ್ಲ. ಆ ಗಂಡ ಇರೋನಾಗ ಮಾತ್ರವಾ ಅವಳು ಇಲ್ಲಿ ಬಂದು ಸಂಸಾರ ಮಾಡೋದು? ಮತ್ತೆ ಅತ್ತೆ ಮಾವ ಅನ್ನೋದು ಯಾಕಾಯ್ತು? ನಿಮ್ಮ ಮನೆಗೆ ಇಬ್ಬರು ಸೊಸೆರು ಬಂದವರಲ್ಲ, ಅವ್ರನ್ನ ಹಂಗೆ ಬಿಟ್ಬಿಟ್ಟಿದ್ದೀರಾ ನೀವು? ಹಂಗೆ ಬಿಟ್ಬಿಟ್ಟಿದ್ದೀರಾ ಬಿಕ್ರೆ ಹೇಳಿ. ನಾವು ಹಂಗೆ ಬಿಟ್ಬಿಟ್ಟಿಲ್ಲ. ಸರಿ, ನೀವು ಕರೀರಿ, ಬಂದು ಇಲ್ಲಿರು ಅಂತ ಹೇಳ್ಬೇಕಿತ್ತು. ನಮ್ಗೇನು ಗೊತ್ತು? ಅವಳು ಹೇಳಿದ್ಲು ನನ್ನ ಗಂಡ ಇಲ್ಲೇ ಇರು ಅಂತ ಹೇಳೋನೆ ಅಂತ ಹೇಳಿದ್ಲು. ಹೊಳಿಯಿಂದ ಹೇಳೋರೆ ಅಂತ ನಾವು ಅಂದ್ಕೊಂಡು, ನಮ್ಗೇನು ಗೊತ್ತು ಇಲ್ಲಿ ಏನು ನಡೀತಾ ಇದೆ ಏನು ಅಂತ? ನಮ್ಗೆ ಗೊತ್ತಾ ಹೇಳಿ. ನಿಮ್ಗಾದ್ರೆ ನಿಮ್ಮ ಮಗ ಹೇಳಿರ್ತಾರೆ, ನೀವು ಕೇಳಬೇಕಿತ್ತು. ಬಾ ನಮ್ಮ ಮನೇಲಿ ಇರು, ನಾ ನೋಡ್ಕೊಂಡು ಅಂತ. ನೀವು ಹಂಗೆ ಕರೆದ ಮೇಲೆ ಗೊತ್ತಾದ್ಮೇಲೆ ನಾನು ಕಳ್ಸಿಕೊಟ್ಟಿಲ್ಲ ಅಂದ್ರೆ ನೀವು ಮಾತಾಡಿ, ನನಗೆ ಏನು ಬೇಕಾರೋ ನಾನು ಅನ್ಸ್ಕೊತೀನಿ. ಹೊಳಿ ಅಂದರೆ ಹೇಳೋರೆ ಇಲ್ಲಿರು ಅಂತ ಅಂದಮೇಲೆ ನಾನು ಏನು ಹೇಳೋಕ್ಕಾಯ್ತದೆ ಹೇಳಿ? ಓಡಿಸ್ಬಿಡಕತ್ತ ಮನೆ ಮಗಳನ್ನ ಹೇಳಿ. ಅವಳು ಇಲ್ಲಿ ಬಂದು ನಿಮ್ಮನ್ನು ನೋಡ್ಕೋಬೇಕಿತ್ತು. ತಪ್ಪೇಯ ಅವಳ ಪರ ನಾನು ಇಸ್ಕೊಂಡು ಯಾವತ್ತೂ ಮಾತಾಡ್ತಿಲ್ಲ. ನಾನು ಅವಳ ಪರನೇ ಅಲ್ಲ ನಾನು.
ಅವಳು ಪರ ನಾನು ಯಾವತ್ತೂ ಮಾತಾಡೋಕ್ಕಿಲ್ಲ. ಅವ್ಳು ಮಾಡೋದೆಲ್ಲ ತಪ್ಪೇ. ಇವತ್ತು ನಿಮ್ಮನ್ನ ಇಲ್ಲಿ ಇತ್ಕೊಂಡು ನೋಡ್ಕೊಂಡಿದ್ರೆ ಇಂಥ ಪರಿಸ್ಥಿತಿ ಅವಳು ಗೊತ್ತಿಲ್ಲ. ನನ್ನ ಹೆಂಡ್ತಿ ಎಲ್ಲದಕ್ಕೂ ನನ್ನ ಹೆಂಡ್ತಿನೇ ಕಾರಣ. ಅವಳೇ ಇವತ್ತು ನನ್ನ ಮಗಳು ಬಾಳನ್ನ ಹಾಳು ಮಾಡಿರೋದೆ ಅವಳು. ಏನು ಮಾಡಿರಿ, ಏನು ತೀರ್ಮಾನ ತೊಗೊಂಡಿರಿ? ಒಳ್ಳೆ ಮನಸ್ಸಿಂದ ದೊಡ್ಡವರಾಗಿ ಯೋಚನೆ ಮಾಡಿ, ಮಕ್ಕಳಂಗೆ ಆಡ್ಬಿಡಿ ಒಟ್ಟಿನಲ್ಲಿ. ಏನು ತೀರ್ಮಾನ ತಗೊಂಡರು ನಾನು ಯಾರೇ ತೀರ್ಮಾನ ತಗೊಂಡಾಯ್ತು. ನಾನು ತೀರ್ಮಾನ ತಗೊಂಡೆ ಅವ್ರಿಗೆ ಡೈವರ್ಸ್ ಕೊಡೋಕೆ ಹೇಳಿರೋದು. ಅದಕ್ಕೆ ಅವ್ನು ನನ್ನ ಮಗ ಕಳಿಸಿರೋದು. ಅಷ್ಟೇ ಅಲ್ಲ, ನನ್ನ ತಂಗಿ ಮಗಳಿಗೆ ಮದುವೆನೇ ಫಿಕ್ಸ್ ಆಗದೆ. ಆ ಮನೇಲೇ ಒಂದು ಹುಡುಗಿನೂ ಐತೆ. ಆ ಹುಡುಗಿನ ನನ್ನ ಮಗನ ಮಾಡ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ, ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಡೈವರ್ಸ್ ಕೊಡಿಸ್ಬಿಟ್ಟು ನಿಮ್ಮ ಮಗಳಿಗೆ ಆ ಹುಡುಗಿನ ಮದುವೆ ಮಾಡ್ಕೊಂಡು ನನ್ನ ಮನೇಲಿ ಇರ್ಸ್ಕೊತೀನಿ ನಾನು. ನಿಮ್ಮ ಮಗಳು ಬುದ್ಧಿ ನಿಮ್ಗೆ ಗೊತ್ತಿಲ್ಲ. ಒಂದಿನ ಇಲ್ಲಿ ಅತ್ತೆ ಮಾವ ಅಂತ ನೋಡ್ಕೊಳ್ಳಿಲ್ಲ ಅವಳು. ಒಂದಿನ ಮಾಡಲಿಲ್ಲ. ಗಂಡ ಬದಾಗ ಬರ್ತಾಳೆ. ಗಂಡನ ಜೊತೆ ಇಲ್ಲಿರ್ತಿದ್ಲ ಅವಳು. ಗಂಡ ಹೆಂಡ್ತಿ ಇಬ್ಬರು ಟೂರು, ಫಾರಿನ್ ಟೂರು, ಆ ಟೂರು ಈ ಟೂರು ಅಂದ್ಕೊಂಡು ಟೂರ್ ಹೊಡ್ಕೊಂಡು ಇರ್ತಿದ್ರು. ಅವನು ಮುಗಿಸ್ ಟೂರ್ಗೆ ಹೊಡ್ಕೊಂಡು ಬರೋನು, ರಜಾ ಮುಗ್ದಕ್ಕೆ ಅವನು ಅಲ್ಗಾರನು, ನಿನ್ನ ಮಗಳು ನಿಮ್ಮ ಮನೆಗೆ ಬರ್ತಾಳೆ ಅಂತ. ಇಲ್ಲಿ ನಮ್ದೇನು ಒಂದಿನ ಸೊಸೆ ಅಂತ ನಾವು ಏನು ಅವಳಿಂದ ಏನು ಬಯಸಿಲ್ಲ. ಅವಳು ನಮಗೇನು ಮಾಡಿಲ್ಲ. ಬೇಡ ಬಿಡಿ, ಅದು ಸರಿ ಹೋಗೋದಿಲ್ಲ. ಬೇಡ ನಮಗೆ ಅವಳು. ಅದಕ್ಕೆ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಕಂದ್ಬಿಡಿ. ನೋಡಿ, ನಾನೊಬ್ಬ ಹೆಣ್ಣೆ ತಂದೆ ಯಾಕೆ ಕೇಳ್ಕೊತಾ ಇದ್ದೀನಿ ಅಮ್ಮ. ಆಗೋದೇ ಬಿಟ್ಬಿಡಿ. ದಯವಿಟ್ಟು ಅವ್ರಿಗೆ ಇನ್ನೊಂದು ಮದುವೆ ಮಾಡೋದು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಇನ್ಮೇಲೆ ಅವಳು ನಿಮ್ಮ ಮನೇಲಿ ನಿಮ್ಮ ಸೇವೆ ಮಾಡಿಕೊಂಡು ಬಿದ್ದಿರಂಗೆ ನಾನು ಮಾಡ್ತೀನಿ. ನಿಮ್ಮ ನನ್ನ ಅಳಿಯಂದ್ರು ಯಾವ ಫಾರಿನ್ಗಾರಿ ಹೋಗಲಿ, ಎಲ್ಲಾರು ಹೋಗಲಿ, ಅವಳು ಇಲ್ಲಿ ಇದ್ಕೊಂಡು ನಿಮ್ಮ ನೋಡಿಕೊಂಡು ನಿಮ್ಮ ಸೇವೆ ಮಾಡ್ಕೊಂಡು ಇಲ್ಲಿರಂಗೆ ನಾನು ಮಾಡ್ತೀನಿ. ನಾನು ಜವಾಬ್ದಾರಿ ಅದಕ್ಕೆ. ದಯವಿಟ್ಟು ನೀವು ತಪ್ಪು ನಿರ್ಧಾರ ತಗೋಬೇಡಿ ಅಮ್ಮ. ಯಾವುದೇ ಕಾರಣಕ್ಕೂ ನಿಮ್ಮ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ, ಡೈವರ್ಸ್ ಕೊಡ್ತೀನಿ ಅಂತೆಲ್ಲ ಹೇಳ್ಬಿಡಿ. ದಯವಿಟ್ಟು ಒಂದು ಹೆಣ್ಣು ಎತ್ತಿರೋ ತಂದೆ ಯಾಕೆ ಹೇಳ್ತಾ ಇದ್ದೀನಿ. ನನ್ನ ಮಾತು ಒಂಚೂರು ನಡೆಸ್ಕೊಡಿ. ನಾನು ಹೇಳ್ತಲ್ವಾ, ನಾನು ತೀರ್ಮಾನ ತಗೊಂಡಾಯ್ತು. ನಾವು ಆಲ್ರೆಡಿ ಆ ಹುಡುಗಿಗೆ ಹೇಳ್ಬಿಟ್ಟಿದ್ದೀವಿ. ಅವರು ನಮ್ಮ ಮಗಳನ್ನ ಮಾಡ್ಕೋತೀವಿ ಅಂದರೆ ಅವ್ರ ಮಗಳನ್ನ ನಾವು ಮಾಡ್ಕೋಬೇಕು ಅಂತಲೇ ಅವರು ಇದು ಮಾಡಿರೋದು. ಈಗ ನಿಮ್ಮ ಮಗಳಿಗೋಸ್ಕರ ನಾವು ಈ ಸಂಬಂಧ ಕಳ್ಕೊಳಕ್ಕೆ ರೆಡಿ ಇಲ್ಲ. ಒಂದೇ ದಿನ ಒಂದೇ ಚಪ್ಪರದಲ್ಲಿ ನನ್ನ ತಂಗಿ ಮಗಳ ಮದುವೆ, ನನ್ನ ಮಗನ ಮದುವೆ ಎರಡು ಒಂದೇ ದಿನ ಮಾಡ್ತಾಯಿದ್ದೀನಿ ನಾನು. ನೀವು ಇವತ್ತು ಬಂದು ನ್ಯಾಯ ಮಾಡೋರು. ಎಷ್ಟು ದಿನ ಎಲ್ಲೋಗಿದ್ರಿ? ಏನೇನು ಆಗೋಗೋದೆ ಅದಕ್ಕೆ ಯಾವಕ್ಕೂ ನಾವು ಕಾರಣ ಅಲ್ಲ. ನಾವಂತೂ ಕಾರಣ ಅಲ್ಲ, ನಿಮ್ಮ ಮಗಳೇ ಕಾರಣ, ನಿಮ್ಮ ಹೆಂಡ್ತಿನೇ ಕಾರಣ. ದಯವಿಟ್ಟು ಇಷ್ಟೊತ್ತು ನಾನು ಮರ್ಯಾದೆ ಕೊಟ್ಟು ಮಾತಾಡಬೇಕು. ಪಾಪ ಅವರು ಒಂದು 10 ಮರ್ಯಾದೆಯಿಂದ ಇದು ಬುದ್ಧಿ ಹೇಳೋರು, ನ್ಯಾಯ ಕೊಡಿಸೋರು ಅಂಥವ್ರಿಗೆ ನಾವು ಅವಮಾನ ಮಾಡಬಾರ್ದು ಅಂತ ಕೂರಿಸ್ಕೊಂಡು ಒಳ್ಳೆ ಮಾತ್ರ ಇಷ್ಟೊತ್ತು ಮಾತಾಡಿದ್ದೀನಿ. ಇನ್ನೂ ನೀವು ನನಗೆ ಹಿಂಸೆ ಮಾಡಬೇಡಿ ಇವರೇ. ಓಡಿ. ಹಾಗಾದರೆ ಇದು ನಿಮ್ಮ ಕೊನೆ ತೀರ್ಮಾನನಮ್ಮ? ನನ್ನ ಕೊನೆ ತೀರ್ಮಾನ. ಏನಮ್ಮ ನೀವು ಹೆಣ್ಣೆತ್ತೋರ್ ಕಷ್ಟ ನಿಮ್ಗೆ ಹೆಂಗೆ ಅರ್ಥ ಆದದು? ಮಾಡಿ, ಅದೇನು ಮಾಡ್ತೀರೋ ಮಾಡಿ. ದೇವರೊಬ್ಬ ಇರ್ತಾನೆ, ನೋಡ್ಕೋತಾನೆ ಬಿಡಿ. ನೋಡ್ಕೊಳ್ಳಂತ ಹೋಗು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಅದಕ್ಕೆ ಬೇಜಾರು ವೀಡಿಯೋ ಮಾಡೋಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು.